ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ನಾನು. ಇವತ್ತಿನ ಪ್ರೋಮೋ ರಿಲೀಸ್ ಆಗಿದೆ ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆ ಬಗ್ಗೆ. ಈ ಅಗ್ನಿ ಪರೀಕ್ಷೆಯಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಬರೀ ಟಾರ್ಚರ್ ಕೊಡೋದು ಕೆಲಸ ಆಗ್ಬಿಡ್ತಾ ಅಂತ ಕೆಲವು ಕಮೆಂಟ್ಸ್ ಬರ್ತಾ ಇವೆ. ಈ ಕಮೆಂಟ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆ ಏನಂತ ಮಿಸ್ ಮಾಡ್ದಾನೆ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ. ಯಾಕೆ ಅಂದ್ರೆ ಅಗ್ನಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ನಿಮ್ಮ ಸಹನೆನ, ನಿಮ್ಮ ವ್ಯಕ್ತಿತ್ವನ, ನಿಮ್ಮ ಕ್ಯಾರೆಕ್ಟರ್ನ ನೀವೇನ್ ಮಾಡ್ತೀರಾ ಆ ಸಿಚುವೇಶನ್ ಅಲ್ಲಿ ಅಂತ ಪರೀಕ್ಷೆ ಮಾಡೋದೇ ಅಗ್ನಿ ಪರೀಕ್ಷಾ. ಆ ರೀತಿ ಆಗ್ತಾ ಇದೆ. ರೀಸೆಂಟ್ ಆಗಿ ಬಂದ್ರೆ 2 ಪ್ರೋಮೋಗಳು ನೋಡ್ಬೋದು. ಮೊದಲೇ ನಮ್ಗೆ ಅಂಕು ಡುಮ್ಕು ಮಂಜ ಬಂದ, ಅವ್ರ ಹತ್ರ ಏನೋ ಜಗಳ ಆಡ್ದ, ಅದಾದ್ಮೇಲೆ ಆಯ್ತು, ಕೊನೆಗೆ ಸ್ಟೇಜ್ ಇಂದ ಹೊರಗಡೆ ಹೋದ್ರು. ಅದೇ ರೀತಿಯಾಗಿ ನಿನ್ನೆ ಗಂಗಕ್ಕ ಬಂದಿದ್ರು. ಆ ಗಂಗಕ್ಕ ಕೂಡ ಅದೇ ರೀತಿಯಾಗಿ ಅಡ್ಬಿದ್ದಕ್ಕ ಅಂದ್ರು, ಕೊನೆಗೆ ಸ್ಟೇಜ್ ಮೇಲೆ ಅಡ್ಬಿದ್ರು. ಕೊನೆಗೆ ನೀವು ಬೇಡವೇ ಬೇಡಮ್ಮ ಅಂತೇಳಿ ಕ್ರಿಂಜ್ ಕಾಮಿಡಿ ನಮಗೆ ಬೇಕಾಗಿಲ್ಲ ಅಂತೇಳಿ ಸಂಗೀತ ಶೃಂಗೇರಿ ಅವರು ಹೊರಗಡೆ ಹಾಕಿದ್ರು. ಇವತ್ತು ಪ್ರೋಮೋ ಬಂದಿದೆ ಆಸ್ ಇಟ್ ಈಸ್ ಅದನ್ನೇ ಇದೆ. ಇದೇ ಪ್ರೋಮೋದಲ್ಲೂ ಕೂಡ ಏನಾಗ್ತಾ ಇದೆ, ಶ್ರುತಿ ಮೇಡಮ್ ಅವರು ಡೈಲಾಗ್ ಹೇಳ್ತಾರೆ. ಏನಂತಂದ್ರೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ. ಉದ್ಯೋಗ ಮಾಡಿದ ಹುಡುಗರು ಕೆಲಸ ನೀನ್ ಕೆಲಸನೇ ಮಾಡಲ್ಲ ಹೇಗಯ್ಯ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಂಗೀತ ಶೃಂಗೇರಿ ಅವರು ಸೂಪರ್ ವುಮೆನ್ ಅಂತ ಹೇಳ್ಬೋದು. ಫಿಟ್ನೆಸ್ ಅಲ್ಲಿ ಮಾತ್ರ ಸೂಪರ್ ಅಮೇಜಿಂಗ್, ಅದ್ಭುತ, ಅಮೋಘ ಅಂತ ಹೇಳ್ಬೋದು. ಆ ರೀತಿ ಆಗ್ತಾ ಇದೆ. ಅದೇ ರೀತಿಯಾಗಿ ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ಜಡ್ಜಸ್ 4 ಜನ ಇದ್ದಾರೆ. ವಿನಯ್, ಸಂಗೀತ ಮತ್ತು ನಮ್ಮ ಶ್ರುತಿ ಮೇಡಮ್ ಅವರು ಇವರೆಲ್ಲ ಕಾಣ್ತಾ ಇದ್ದಾರೆ. ಚಂದನ್ ಶೆಟ್ಟಿ ಎಲ್ಲಿ ಗುರು ಅನ್ನೋ ಹುಡುಕೋ ಲೆವೆಲ್ಗೆ ಬಂದ್ಬಿಟ್ಟಿದೆ. ಕಾರಣ ಏನಂದ್ರೆ ಪ್ರೋಮೋಗಳು ಬಂದಾಗ ಇವ್ರನ್ನೆಲ್ಲ ನೋಡಿದೀವಿ, ಬಟ್ ಚಂದನ್ ಶೆಟ್ಟಿ ಅವ್ರನ್ನ ನಾವು ಪ್ರೋಮೋದಲ್ಲಿ ನೋಡಲೇ ಇಲ್ಲ. ಎಲ್ಲಿ ಚಂದನ್ ಶೆಟ್ಟಿ, ವೇರ್ ಆರ್ ಯು ಚಂದನ್ ಶೆಟ್ಟಿ ಅನ್ನೋ ಲೆವೆಲ್ಗೆ ಬರ್ತಾ ಇದೆ. ಸರಿನಾ? ಈ ಪ್ರೋಮೋ ಬಗ್ಗೆ ನೀಟಾಗಿ ಕಂಪ್ಲೀಟ್ ಆಗಿ ಎಲ್ಲ ರಿವ್ಯೂ ಮಾತಾಡೋಣ. ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ 4:15ಗೆ ಲೈವ್ ಇನ್ನು ನೀಟಾಗಿ ಈ ಪ್ರೋಮೋ ಇನ್ನು ನೀಟಾಗಿ ಈ ಪ್ರೋಮೋ ಗಮನಿಸಿದಾಗ ಏನಾಗ್ತಾ ಇದೆ ಅಂದ್ರೆ ಒಬ್ಬ ಹುಡುಗ ಬರ್ತಾರೆ, ಒಬ್ಬ ಬಾಯ್ ಬಂದ ಮೇಲೆ ಸ್ಟೇಜ್ ಮೇಲೆಲ್ಲ ನಿಂತ್ಕೊಂಡು ಏನ್ ಮಾಡ್ತೀಯ ಅಂತ ಕೇಳಿದ್ರೆ ನಾನು ಉದ್ಯೋಗನ ಮಾಡಲ್ಲ, ಖಾಲಿ ಇದ್ದೇನೆ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಶ್ರುತಿ ಮೇಡಮ್ ಅವರು ಉದ್ಯೋಗಂ ಪುರುಷ ಲಕ್ಷಣಂ ಅಂತೆಲ್ಲ ಡೈಲಾಗ್ ಹೇಳ್ತಾರೆ. ಅವ್ರು ಆ ಡೈಲಾಗ್ ಹೇಳ್ತಾರೆ ಏನಂತ ಅಂದ್ರೆ ಕೆಲವು ಸೆಲೆಬ್ರಿಟೀಸ್ ಅವ್ರ ಸಿನಿಮಾಗಳನ್ನ ಫ್ರೀಯಾಗಿ ನೋಡೋಗ್ತಾರೆ, ನಾನು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ನೋಡ್ತೀನಿ ಅಂತೆಲ್ಲ ಹೇಳ್ತಾರೆ. ಅದೇ ರೀತಿಯಾಗಿ ಫಿಟ್ನೆಸ್ ಬಗ್ಗೆ ಚಾಲೆಂಜ್ ಮಾಡೋಣ ಅಂತ ಸಂಗೀತ ಅವ್ರು ಕೇಳಿದಾಗ ಅವ್ರು ಏನಂತಾರೆ ಅಂದ್ರೆ ನಾನು ಗರ್ಲ್ಸ್ ರೆಸ್ಪೆಕ್ಟ್ ಮಾಡ್ತೀನಿ, ಗರ್ಲ್ಸ್ ಹತ್ರ ನಾನು ಚಾಲೆಂಜ್ ಮಾಡಲ್ಲ ಅಂತಾರೆ. ಬಟ್ ಫಿಟ್ನೆಸ್ ಅಲ್ಲಿ ಮತ್ತೆ ಸಂಗೀತವ್ರನ್ನ ಯಾರು ಮೀರ್ಸರ್ ಇದಾರೆ ಗುರು. ಬಿಗ್ ಬಾಸ್ ಈ ಎಲ್ಲಾ ಸೀಸನ್ಗಳನ್ನ ನಾನು ನೋಡ್ದಷ್ಟೇ, ನಾನು ನೋಡ್ದ ಹಾಗೆ ಕೆಲವು ಸೀಸನ್ಗಳಲ್ಲಿ ಸಂಗೀತ ಅವ್ರ ಫಿಟ್ನೆಸ್ ಅಲ್ಲಿ ಮಾತ್ರ ಅದ್ಭುತನ ಅಂತ ಹೇಳ್ಬೋದು, ಬೇರೆ ಮಾತಾಡಬೇಡ. ಬಟ್ ಆ ಟಾಸ್ಕ್ ಅಲ್ಲಿ ಸೋಲ್ತಾ ಇದ್ರು ಕೂಡ ಪ್ರೋಮೋದಲ್ಲೇ ತೋರಿಸಿದ್ದಾರೆ. ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಊಟ ಮಾಡಿಲ್ಲ ಅಂತ ಹೇಳಿ ಕೆಳಗೆ ಬೀಳ್ತಾರೆ ಆ ಕಂಟೆಸ್ಟೆಂಟ್. ಆ ರೀತಿ ಆಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಫಿಮೇಲ್ ಕಂಟೆಸ್ಟೆಂಟ್ 2 ಬರ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಬರೀ ಇದೇ ಆಯ್ತು. ಎಕ್ಸಾಕ್ಟ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಲಾಸ್ಟ್ ತೆಲುಗು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಆಗಿದ್ದೆಲ್ಲ ಇವನ್ನೇ. ಏನ್ ಗೊತ್ತಾ, ಮೆಷಿನ್ ತಿನ್ನೋ ಚಾಲೆಂಜು, ತಲೆ ಬಳಸ್ಕೊಳೋ ಚಾಲೆಂಜು, ಫೋನ್ ಹೊಡೆದಾಕೋ ಚಾಲೆಂಜು, ಎಮರ್ಜೆನ್ಸಿಗೆ ಫೋನ್ ಮಾಡಿ ದುಡ್ಡು ಕೇಳೋ ಚಾಲೆಂಜು. ಆಸ್ ಇಟ್ ಈಸ್ ಇದೇ ಆಗ್ತಾ ಇದೆ. ಆ ರೀತಿ ಬರ್ತಾ ಇದೆ ಕೂಡ 100%. ಇದೇ ಆಗ್ತಾ ಇದ್ರೆ ಸೇಮ್ ಕಾಪಿ ಮಾಡ್ದಂಗೆ ಆಗಲ್ವಾ? ಸರಿ, ಅಗ್ನಿ ಪರೀಕ್ಷೆ ಮಾಡಿದ್ರೆ ಅಗ್ನಿ ಪರೀಕ್ಷೆನೇ ಕಾಪಿ ಅನ್ಕೋಣ. ಬಟ್ ನೀವು ಕೊಡೋ ಟಾಸ್ಕ್ಗಳಾಗಿರ್ಬೋದು, ನೀವು ಕೊಡೋ ಒಂದು ಏನಾದರೂ ಇದು ಅಪ್ಡೇಟ್ಗಳು, ಪ್ರೋಮೋಗಳು, ಅಲ್ಲಿ ನಡೆಯೋ ಒಂದು ಇವು ಆಕ್ಟಿವಿಟಿಗಳೆಲ್ಲ ಚೇಂಜ್ ಮಾಡಿ ಅಲ್ಲ ಅದನ್ನೇ ಸೇಮ್ ಬಿಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಬೇಜಾರಗಳು ಆಗುತ್ತೆ ಕೆಲವರು ನೋಡೋರಿಗೆ ಅಂತ ಅನಿಸ್ತಾ ಇತ್ತು ಖಂಡಿತವಾಗ್ಲು. ಇನ್ನು ಬೇಕಾದ್ರೆ ನೋಡಿ, ಇನ್ನೊಂದು ಟಾಸ್ಕ್ ಬರುತ್ತೆ. ಏನ್ ಗೊತ್ತಾ, ಎಮರ್ಜೆನ್ಸಿಗೆ ನೀವು ಫೋನ್ ಮಾಡಿ ದುಡ್ಡು ಕೇಳ್ಬೇಕು ನಿಮ್ಮ ಫ್ರೆಂಡಿಗೆ, ಅವ್ರು ಇಮಿಡಿಯೇಟ್ಲಿ ದುಡ್ಡು ಹಾಕ್ಬೇಕು. ಅದು ಜಾಸ್ತಿ ಯಾರು ದುಡ್ಡು ಹಾಕ್ತಾರೋ, ಬೇಗ ಯಾರು ಬರುತ್ತೋ ಟೈಮಲ್ಲಿ ಇಟ್ಟಿರ್ತಾರೆ, ಆ ಟೈಮಲ್ಲಿ ದುಡ್ಡು ಬರುತ್ತಾ, ಅವರು ಆ ರೌಂಡ್ ವಿನ್ ಆದಂಗೆ. ಆ ರೀತಿ ಒಂದು ಪ್ರೋಮೋ ಬರುತ್ತೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಆ ರೀತಿ ಪ್ರೋಮೋ ಬರುತ್ತೆ. ಯಾಕಂದ್ರೆ ಅದು ತೆಲುಗಲ್ಲಿ ಮಾಡಿದ್ರು, ಇವರು ಮಾಡ್ತಾರೆ 100%. ಸರಿನಾ? ಈ ರೀತಿ ಎಲ್ಲ ಬರ್ತಾ ಇದೆ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಗಳ ಮಿಸ್ ಮಾಡಿದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ನೋಡೋಣ ಯಾವ ರೀತಿ ಎಲ್ಲ ಕಮೆಂಟ್ ಬರ್ತಾಗಳಂತೆ. ಮೇನ್ ಆಗಿ ಏನಂದ್ರೆ ಇಲ್ಲಿ ಜಡ್ಜಸ್ಗಳನ್ನ ದ್ವೇಷಗಳು ಮಾಡ್ಬಿಟ್ರೆ, ಜಡ್ಜಸ್ಗಳ ಶತ್ರುಗಳಾಗ್ಬಿಟ್ಟಾರೆ ಕೆಲವು ವೀಕ್ಷಕರಿಗೆ. ಇಷ್ಟೆಲ್ಲ ಟಾರ್ಗೆಟ್ ಮಾಡ್ತಾರೆ, ಇಷ್ಟೆಲ್ಲ ಟಾರ್ಚರ್ ಕೊಡ್ತಾರೆ, ಇಷ್ಟೆಲ್ಲ ಇದು ಮಾಡ್ತಾರೆ ಅಂತ. ಬಟ್ ಅದು ಕೆಲಸ ಅವ್ರದ್ದು. ಆ ಟಾಸ್ಕ್ಗಳ ಈಗ ಅಗ್ನಿ ಪರೀಕ್ಷೆ ಅಂತ ಟೈಟ್ಲ್ ಇಟ್ಟಿದ್ದಾರೆ. ಆ ಪರೀಕ್ಷೆ ಮಾಡಲೇಬೇಕು ತಾನೆ. ನಿಮಗೆ ಫೋನ್ ಇಂಪಾರ್ಟೆಂಟಾ, ದುಡ್ಡು ಇಂಪಾರ್ಟೆಂಟಾ,
ಕ್ಯಾರೆಕ್ಟರ್ ಇಂಪಾರ್ಟೆಂಟಾ, ಆ್ಯಕ್ಟಿಂಗ್ ಇಂಪಾರ್ಟೆಂಟಾ, ನಿಮ್ಮದು ವ್ಯಕ್ತಿತ್ವ ಇಂಪಾರ್ಟೆಂಟಾ, ಈ ರೀತಿಯಾಗಿ ಬರುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಎಪಿಸೋಡ್ಗಳೆಲ್ಲ ಮಾತಾಡೋಣ. ಎಪಿಸೋಡ್ಗಳಲ್ಲಿ ತುಂಬ ಡೀಟೇಲ್ಸ್ ಆಗಿ ನೋಡ್ಬೋದು. ಬಟ್ ಈ ಪ್ರೋಮೋಗಳು ಬಂದಷ್ಟು ವೈಲೆಂಟ್ ಆಗಂತೂ ಇರಲ್ಲ ಎಪಿಸೋಡ್ಗಳು. 100% ನಾನು ಗ್ಯಾರಂಟಿ, ಸರಿನಾ? ಅಷ್ಟೊಂದು ಏನಿರಲ್ಲ. ಕಾಮನ್ ಆಗಿ ಅವ್ರ ಹತ್ರ ಪ್ರೀತಿಯಿಂದ ಮಾತಾಡ್ತಾರೆ, ಎಲ್ಲ ನೋಡ್ತಾರೆ ಸರಿ. ಅದಾದ್ಮೇಲೆ ಅವ್ರಿಗೆ ಏನಾದ್ರು ಚಾಲೆಂಜ್ ಕೊಡ್ತಾರೆ. ಬಟ್ ನಮಗೆ ಪ್ರೋಮೋದಲ್ಲಿ ತೋರಿಸೋಂಗೆ ಅಷ್ಟು ವೈಲೆಂಟ್ ಆಗಿ ಅವ್ರು ಟಾರ್ಚರ್ ಕೊಡೋದು ಹಾಗೆ ಈಗ ಅಂತೆಲ್ಲ ಏನು ಹೇಳಲ್ಲ. ಇಬ್ರನ್ನ ಕರೀತಾರೆ, ತಲೆ ಬಡ್ಸ್ಕೊಂಡ್ರೆ ನೀನು ಅಗ್ನಿ ಪರೀಕ್ಷೆ ಪಾಸ್ ಆಗ್ತೀಯ ಅಂತ ಯಾರುಗಳು ಬಡ್ಸ್ಕೊಳ್ಳಿ, ಈಜಾಗಿ ತಲೆನ ಕಟಪ್ ಮಾಡಿಬಿಡ್ತಾರೆ. ಆ ರೀತಿ ಆಗ್ತಾಯಿದೆ. ಫೋನ್ ಹೊಡೆದಾಗ ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದು ಅದೇ ಥರ ಸರ್ ಫೋನ್ ಇಡ್ತಾರೆ, ಆ ಫೋನ್ ಹೊಡೆದಾಕಿ ಅಂತ ಹೇಳಿದಾಗ ಹೊಡೆದಾಕ್ಬೇಕಂದ್ರೆ ತುಂಬಾ ಕಷ್ಟನೇ ಆಗುತ್ತೆ. ಬಟ್ ಚಾಲೆಂಜ್ ಮಾಡಲೇಬೇಕಲ್ವಾ, ಅಗ್ನಿ ಪರೀಕ್ಷೆ ಚಾಲೆಂಜ್ ಮಾಡಲೇಬೇಕು. ಆ ರೀತಿ ಆಗ್ತಾ ಇದೆ. ಇವತ್ತು ಫೋನ್ ಹೊಡೆದಾಕಿದ್ದಾರೆ ಟಾಸ್ಕಲ್ಲಿ. ಅದಾದಮೇಲೆ ಚಾಲೆಂಜ್, ಫಿಟ್ನೆಸ್ ಚಾಲೆಂಜ್ ಮಾಡಿದ್ದಾರೆ. ಅದೇನೋ ಡೈಲಾಗ್ ಹೇಳ್ತಾರೆ, ನಾವು ಬೇರೆ ಸೆಲೆಬ್ರಿಟಿಗಳೆಲ್ಲ ದುಡ್ಡು ಕೊಟ್ಟು ನೋಡಲ್ಲ, ನಾನು ದುಡ್ಡು ಕೊಟ್ಟು ನೋಡ್ತೀನಿ ಅಂತ. ಅದೆಲ್ಲ ಒಂದು ಕಡೆ ಎಫೆಕ್ಟ್ ಆಗ್ತಾ ಇದೆ. ಯಾಕೆ ಅಂದರೆ ಅವರು ಸೆಲೆಬ್ರಿಟಿಗಳು, ನೀವು ಸೆಲೆಬ್ರಿಟಿನ ಹೋಗಿ ಅಂದರೆ ಸುಮ್ಮನೆ ಇರ್ತಾರೆ ಅವರು. ಆ ರೀತಿ ಬರ್ತಾ ಇದೆ. ನೋಡೋಣ, ಎಪಿಸೋಡ್ ನೋಡಿ ಮಾತಾಡೋಣ, ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ. ಮತ್ತು ನಿಮಗೆ ಪ್ರೋಮೋ ನೋಡಿದಾಗ ಏನೋ ಅಂತ ಮಿಸ್ ಮಾಡ್ದೇ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.